ಹಲೋ, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಹಲೋ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಯುರೇಕಾ ಫೋರ್ಸ್ ಇದೆಯಲ್ಲ, ಅದು ಸ್ಮಾರ್ಟ್ ಕ್ಲೀನ್ ಅಂದರೆ ಈಗ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರು ಯಾವ ರೀತಿಯಲ್ಲಿ ಮನೆಯನ್ನು ಕ್ಲೀನಾಗಿ ಮೋಪಿಂಗ್ ಮಾಡುತ್ತೆ ಮತ್ತು ಕ್ಲೀನಿಂಗ್ ಮಾಡುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ಡ್ರೈ ವ್ಯಾಕ್ಯೂಮು ಮತ್ತು ವೆಟ್ ಮಾಪಿಂಗ್ ಅಂತ ಬರುತ್ತೆ. ಅಂದರೆ ಇದರಲ್ಲಿ ಅಡ್ವಾನ್ಸ್ ಎಷ್ಟಂದರೆ ನೇವಿಗೇಷನ್ ಟೆಕ್ನಾಲಜಿ ಆಗಿರುತ್ತೆ. ಆಮೇಲೆ ಕ್ವಿಕ್ ಹೋಮ್ ಮಾಪಿಂಗ್ ಆಫ್ ಇನ್ 5 ಮಿನಿಟ್ಸಲ್ಲೆಲ್ಲ ನಮಗೆ ಇದಾಗುತ್ತೆ. ಅಂದರೆ ಈ ಕಸ ಗುಡಿಸೋದಾಗಲಿ ಅಥವಾ ನೀವು ಏನೇ ಒರೆಸೋದಾಗಲಿ ಏನೂ ಬೇಕಾಗಿಲ್ಲ. ಈ ರೋಬೋಟ್ ಟೆಕ್ನಾಲಜಿಯಿಂದ ನಾವು ಮನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ಈ ಪಾರ್ಟ್ 1ನಲ್ಲಿ ನಾನು ತೋರಿಸ್ಕೊಡ್ತೀನಿ. ಅಂದರೆ ಇದರಲ್ಲಿ ಏನೇನು ಅಂದರೆ ಈಗ ಅನ್ಬಾಕ್ಸಿಂಗ್ ಮಾಡಿರೋದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅಂದರೆ ಈ ಯುರೇಕಾ ಫೋರ್ಸ್ ಅನ್ನೋದು ನಮ್ಮ ಒಂದು ಇಂಡಿಯಾದ ಕಂಪನಿ ಆಗಿರುತ್ತೆ. ಮತ್ತು ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಲೀನಿಂಗ್ ಇದನ್ನು ಈಸಿ ಮೆಥಡಲ್ಲಿ 3 ಟೈಪ್ಸಲ್ಲಿ ಮಾಡುತ್ತೆ. ಒಂದು ಫಸ್ಟ್ ಇದರಲ್ಲಿ ಡ್ರೈ ವ್ಯಾಕ್ಯೂಮಿಂಗ್ ಮಾಡುತ್ತೆ, ಸೆಕೆಂಡು ವೆಟ್ ಮಾಪಿಂಗ್ ಮಾಡುತ್ತೆ, ಆಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಸೆಲ್ಫ್ ಚಾರ್ಜಿಂಗ್ ಇದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ ಏನೇನು ಅಂತ ಆ ಕಂಪ್ನಿ ಕಡೆಯಿಂದನೇ ಬಂದಿರುತ್ತೆ. ಆಮೇಲೆ ಈ ಕಾರ್ಪೆಟ್ ಮೇಲಾಗಿರ್ಬೋದು, ಟೈಲ್ಸ್ ಮೇಲಾಗಿರ್ಬೋದು, ವುಡನ್ ಮೇಲಾಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ನೀವು ಎಲ್ಲ ಕಡೆಯೂ ಸಹ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಇದು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡುತ್ತೆ. ಅಂದರೆ ಮಾಪಿಂಗ್ ಟೆಕ್ನಾಲಜಿ ಸ್ಮಾರ್ಟ್ ಆಗಿರುತ್ತೆ ಮತ್ತು ಸೈಲೆಂಟ್ ಆಗಿರುತ್ತೆ, ಅಷ್ಟೊಂದೇನು ಸೌಂಡ್ ಏನು ಇರೋದಿಲ್ಲ. ಆಮೇಲೆ ಇದು ಏನಂತ ಹೇಳಿದರೆ ಕಸ್ಟಮೈಸ್ ಕ್ಲೀನಲ್ಲಿ ಹೇಳೋದಾದರೆ ಕ್ಲೀನು ತುಂಬ ಚೆನ್ನಾಗಿ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಇದನ್ನು ನಾವು ತಗೊಂಡಿದ್ದೀವಿ. ಇದು ಯಾವ ರೀತಿ ಕ್ಲೀನ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಮತ್ತು ಇದರಲ್ಲಿ ಏನೇನು ಅನ್ಬಾಕ್ಸಿಂಗ್ ಮಾಡಿದಾಗ ಕೆಲವು ಅದರಲ್ಲಿ ಥಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ. ಅಂದರೆ ಏನೇನು ಇದು ಸೆಲ್ಫ್ ಇದಾಗೇ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಆಗಿರುತ್ತೆ ಮತ್ತು ಸ್ಮಾರ್ಟ್ ಕ್ಲೀನ್ ಮಾಡುತ್ತೆ. ಮತ್ತು ಇದು ವೆಟ್ಟು ಆಗಿರುತ್ತೆ ಮತ್ತು ಲಾಂಗ್ ರನ್ ಟೈಮ್ ಅಪ್ ಆಫ್ 5 ಅವರ್ಸ್ ಇದರಲ್ಲಿ ನಮಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಡುತ್ತೆ. ನೀವು ಕೆಲಸದವ್ರು ಬರಬೇಕು ಅನ್ನೋಂಥ ಅವಶ್ಯಕತೆ ಏನೂ ಅವ್ರು ಕಾಯಬೇಕಾದ ಅವಶ್ಯಕತೆ ಇಲ್ಲ. ಫೋನಲ್ಲೇ ಇದನ್ನು ಕ್ಲೀನಾಗಿ ಎಲ್ಲ ಮ್ಯಾಪ್ನ ಇದು ಮಾಡಿಕೊಂಡ್ರೆ ನೀವು ಎಲ್ಲೇ ಕೂತ್ಕೊಂಡಿದ್ರೂ ಸಹ, ನೀವು ಆಫೀಸ್ಗೆ ಹೋಗಿದ್ರೂ ಸಹ ಅದಕ್ಕೆ ನೀರೆಲ್ಲ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಮಾಡಿ ನೀವು ಅಲ್ಲಿಂದನೇ ನೀವು ಈ ಮನೇನ ಕ್ಲೀನ್ನ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಯುರೇಕಾ ಫೋರ್ಸ್ದು ಸ್ಮಾರ್ಟ್ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಾನು ನಿಮಗೆ ಅದರಲ್ಲಿ ಏನೇನು ಇದು ಥಿಂಗ್ಸ್ಗಳಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಯಾವ್ಯಾವುದು ಥಿಂಗ್ಸು ಅಂತ ಹೇಳಿದ್ರೆ, ಫಸ್ಟು ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಯುರೇಕಾ ಫೋರ್ಸ್ ಅವ್ರದ್ದೇ ಜರ್ಮ್ ಗಾರ್ಡ್ ಫ್ಲೋರ್ ಕ್ಲೀನರ್ ಅಂತ ಸಿಗುತ್ತೆ. ಇದನ್ನು ನಾವೇನು ಮಾಡಬೇಕು, ಇದನ್ನೇ ತಗೋಬೇಕು. ಮತ್ತು ನೀರನ್ನು ಅಷ್ಟೇ, ನೀವು ಯಾವುದೇ ಆಗಲಿ ಕಾವೇರಿ ವಾಟರು ಅದೆಲ್ಲ ಹಾಕೋ ಹಾಗಿಲ್ಲ. ಕ್ಲೀನಾಗಿರೋ ಅಂತಹ ನೀರನ್ನೇ ನೀವು ಹಾಕಬೇಕಾಗತ್ತೆ. ಈಗ ನೀವು ಕುಡಿಯೋ ನೀರು ಏನಿರುತ್ತೆ ಆ ವಾಟರ್ನೇ ಉಪಯೋಗಿಸ್ಕೊಳ್ಳಿ. ಆಮೇಲೆ ಇದೂ ಅಷ್ಟೇ, ಕ್ಯಾಪನ್ನ ಓಪನ್ ಮಾಡೋದು ಹೇಗೆ ಮತ್ತು ಎಷ್ಟು ಹಾಕಬೇಕು ಅಂದರೆ ಒಂದೇ ಒಂದು ಡ್ರಾಪು 2 ಡ್ರಾಪ್ ಹಾಕ್ಬಿಟ್ಟು ಅದರಲ್ಲಿ ಹಾಕಿಬಿಟ್ರೆ ನೀಟಾಗಿ ಇದಾಗುತ್ತೆ. ಆಮೇಲೆ ಇನ್ನೇನು ಇದರಲ್ಲಿ ವಸ್ತುಗಳಿರುತ್ತೆ ಅನ್ನೋದನ್ನು ಸಹ ನಾನು ತೋರಿಸ್ಕೊಳ್ತೀನಿ ನೋಡಿ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ಇವರು ನಮಗೆ ಈಗ ಇದು ಏನು ಅಂತ ಹೇಳಿದ್ರೆ ಈಗ ಡಸ್ಟೆಲ್ಲ ಬರುತ್ತೆ ನೋಡಿ, ಆ ಡಸ್ಟಿಗೆ ನಾವೇನು ಮಾಡಬೇಕು, ಈ ಥರ ಒಂದು ಬ್ಯಾಗ್ ಥರ ಇರುತ್ತೆ. 2 ಸೆಟ್ಸ್ ಕೊಟ್ಟಿರ್ತಾರೆ. ಮೊದಲೇ ಅವರು ಅದರಲ್ಲಿ ರೋಬೋಟಲ್ಲಿ ಹಾಕಿರ್ತಾರೆ. ಇದರಲ್ಲಿ ಏನೇಂತ ಹೇಳಿದ್ರೆ ಈ ಬ್ಯಾಗ್ ಥರ ಇರುತ್ತಲ್ಲ, ಇದರಲ್ಲಿ ನಾವು ಅದು ಏನೇನು ಕ್ಲೀನ್ ಮಾಡುತ್ತೆ ಅದೆಲ್ಲ ಫುಲ್ಲು ನೀಟಾಗಿ ಈ ಡಸ್ಟೆಲ್ಲ ಬಂದು ಇದರಲ್ಲಿ ಬಂದಿರುತ್ತೆ. ಇದನ್ನು ನೀವು 1 ವೀಕು ಅಥವಾ 15 ಡೇಸ್ಗೆ ಒಂದು ಸರಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಯಿತು. ಆಮೇಲೆ ಇನ್ನೊಂದು, ಇದು ಮಾಪ್ ಮಾಡೋದಕ್ಕೆ ಅಂತಲೇ 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಒಂದು
ಮೊದಲೇ ಅವರು ಸೆಟ್ ಮಾಡಿ ಇಟ್ಟಿರ್ತಾರೆ. ಇದು ಏನಾರ ಅದು ಹೋದರೆ ನಮಗೆ ಏನಾದರೆ ವೆಬ್ಸೈಟಲ್ಲಿ ಯುರೇಕಾ ಫೋರ್ಸ್ ಅನ್ನೋ ಒಂದು ಇದರಲ್ಲಿ ವೆಬ್ಸೈಟಲ್ಲೂ ಸಹ ಸಿಗುತ್ತೆ, ಅದನ್ನು ತಗೊಳ್ಬೋದು. ಆಮೇಲೆ ಈ ಥರ ಒಂದು ಕೆಲವು ನೋಡಿ ಈ ಈ ಥರ ಕ್ಲೀನ್ ಮಾಡೋ ಅಂತಹ ಕೆಲವು ಇದೆಲ್ಲ ಫಿನ್ಸ್ಗಳಲ್ಲ ಥರ ಇರುತ್ತೆ, ಅಂದರೆ ಬ್ರಷ್ ಥರ ಇರುತ್ತೆ. ಈ ಬ್ರಷಿಂದನೇ ಅದು ಎಲ್ಲೆಲ್ಲಿ ಧೂಳೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇರುವಂಥದ್ದು. ಆಮೇಲೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದೂ ಅಷ್ಟೇ ಡಸ್ಟೆಲ್ಲ ಏನೇನಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಇದರೊಳಗಡೆ ಬರುತ್ತೆ. ಇದು ಇದರಲ್ಲಿರುವಂತಹ ಕೆಲವು ಥಿಂಗ್ಸ್ಗಳು ಏನೇನು ಅಂತ ತೋರಿಸಿದ್ದೀನಿ. ಆಮೇಲೆ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಇದು 1 ಇಯರ್ ಏನಾಗುತ್ತೆ ಅಂದರೆ 1 ಇಯರ್ ವಾರಂಟಿ ಸಹ ಕೊಟ್ಟಿರ್ತಾರೆ. ನಿಮ್ದು ಏನೇ ಒಂದು ಪ್ರಾಬ್ಲಮ್ ಆದ್ರೂ ಸಹ ನೀವು ಯುರೇಕಾ ಫೋರ್ಸ್ ಕಂಪ್ನಿ ಕಡೆಯಿಂದ ನಿಮಗೆ 1 ಇಯರ್ ವಾರಂಟಿ ಕೊಟ್ಟಿರ್ತಾರೆ. ಆ ವಾರಂಟಿ ಪ್ರಕಾರ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಒಳ್ಳೆ ಗುಡ್ ಸರ್ವಿಸನ್ನು ಸಹ ಕೊಡ್ತಾರೆ. ಇದು ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಏನು ಅಲ್ಲ. ಇದು ಏನು ಅಂತ ಹೇಳಿದ್ರೆ, ಇದು ನಾನು ಅಂದರೆ ಈಗ ನಾವು ಮನೆಗೆ ಇದನ್ನು ತಗೊಂಡಿರೋದ್ರಿಂದ ಇದು ಯಾವ ಥರ ಇದೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾನು ಮಾಡುತ್ತಿರುವಂಥ ವಿಡಿಯೋ ಅಷ್ಟೇ. ಆದ್ದರಿಂದ ಇದು ನಾವು ಮನೆಗೆ ತಗೊಂಡಿದ್ದೀವಿ ಯುರೇಕಾ ಫೋರ್ಸ್ ಕಂಪ್ನಿ ಕಡೆಯಿಂದ. ನಾವು ಈ ಮಾಪ್ ಮಾಡೋದಕ್ಕೆ ಮತ್ತು ಮನೆ ಕ್ಲೀನ್ ಮಾಡೋದಕ್ಕೆ ಕೆಲಸದವ್ರನ್ನ ಕಾಯಬೇಕಾದಂಥ ಅಗತ್ಯ ಏನೂ ಇಲ್ಲ. ತುಂಬ ಚೆನ್ನಾಗಾಗುತ್ತೆ. ಅಂದರೆ ಈಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು ಎಲ್ಲ ಕಡೆಯೂ ಸಹ ನೀವು ಈ ಒಂದು ಕಂಪನಿಯ ಒಂದು ರೋಬೋಟ್ ಇದಿರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ನೀವು ಮನೆಯನ್ನು ತುಂಬಾ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೋದು. ಮತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾವು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಮೊಬೈಲ್ ಫೋನ್ ಇರುತ್ತಲ್ಲ, ಈ ಮೊಬೈಲ್ ಫೋನಲ್ಲಿ ನಾವು ಈ ಯುರೇಕಾ ಫೋರ್ಸ್ ಕಂಪ್ನಿ ಕಡೆಯಿಂದ ಇರುವಂತಹ ಒಂದು ಇದನ್ನು ಮಾಪೆಲ್ಲ ಮಾಡ್ಕೊಳ್ಳೋದಕ್ಕೋಸ್ಕರ ವಾಟ್ಸಪ್ಪಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದನ್ನು ಇದು ಮಾಡಿ ಇಟ್ಕೊಂಡ್ರೆ ಅದು ಸಿಸ್ಟಮ್ ವರ್ಕ್ ಆಗಬೇಕಾದ್ರೆ ನಾವು ಅದನ್ನು ಮ್ಯಾಪ್ನ ಹಾಕಿಬಿಟ್ರೆ ಎಲ್ಲ ಕಡೆಯೂ ಸಹ ಯಾವ್ಯಾವ ಕಡೆ ನಿಮಗೆ ರೂಮಿಗೆ ಬೇಕಾ ಅಥವಾ ಹಾಲಿಗೆ ಬೇಕಾ ಬಾಲ್ಕನಿಗೆ ಬೇಕಾ ಎಲ್ಲ ಕಡೆಗೂ ಸಹ ಅದು ಹೋಗಿ ಕ್ಲೀನಾಗಿ ಅದು ಎಲ್ಲ ಮಾಪು ಮಾಡುತ್ತೆ. ಮತ್ತು ಕ್ಲೀನಾಗಿ ಅದು ಏನೇನು ಪಾರ್ಟಿಕಲ್ಸ್ ಧೂಳಿರುತ್ತೆ ಅದೆಲ್ಲ ಮಾಡುತ್ತೆ. ಅಂದರೆ ಒದ್ದೆದು ಆಗಿರ್ಬೋದು ಅಥವಾ ಡ್ರೈ ಆಗಿರ್ಬೋದು ಅದನ್ನೆಲ್ಲ ತುಂಬ ನೀಟಾಗಿ ಮಾಡಿಕೊಡುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಸಹ ನಾನು ತೋರಿಸ್ಕೊಡ್ತೀನಿ. ಮತ್ತು ಒಟ್ಟಿನಲ್ಲಿ ಇದು ತುಂಬ ಚೆನ್ನಾಗಿರೋ ಅಂತಹ ಒಂದು ಒಳ್ಳೆ ಕಂಪ್ನಿದು. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದರಲ್ಲೆಲ್ಲ ನಿಮಗೆ ಏನೇನು ಬೇಕು ಎಲ್ಲ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ ಯುರೇಕಾ ಕಂಪ್ನಿ ಕಡೆಯಿಂದ. ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಯಾವ ಥರ ಇರುತ್ತೆ, ಆಮೇಲೆ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ನೋಡಿ. ಇಲ್ಲಿ 3 ಸ್ಟೆಪ್ಸಲ್ಲಿ ಯಾವ್ಯಾವ ರೀತಿಯಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ಕ್ಲೀನಿಂಗ್ ಮೇಡ್ ಫಾರ್ ಈಸಿ 1 2 3 ಅಂತ ಹಾಕಿದ್ದಾರೆ. ಡ್ರೈ ವ್ಯಾಕ್ಯೂಮಿಂಗು, ವೆಟ್ ಮಾಪಿಂಗು ಮತ್ತು ಸೆಲ್ಫ್ ಚಾರ್ಜಿಂಗ್ ಅಂತ ಇರುತ್ತೆ. ಆಮೇಲೆ ತುಂಬ ಈಸಿಯಾಗಿ ನಾವು ಕಾರ್ಪೆಟ್ ಮೇಲೆ, ಅಂದರೆ ಕಾರ್ಪೆಟು ಏನಂದರೆ ತುಂಬ ದಪ್ಪ ಆಗಿರಬಾರ್ದು, ಸ್ವಲ್ಪ ತೆಳುವಾಗಿರೋಂಥ ಕಾರ್ಪೆಟ್ ಮೇಲೆಲ್ಲ ಕ್ಲೀನ್ ಮಾಡುತ್ತೆ. ನೀವು ಟೈಲ್ಸ್ ಯಾವುದೇ ರೀತಿಯಲ್ಲಿ ಅಲ್ಲಿ ಡ್ರೈ ಆಗಿರ್ಬೋದು, ಅಲ್ಲಿ ಏನಾದರೂ ಪೇಪರ್ ಪೀಸ್ ಆಗಿರ್ಬೋದು, ಕೂದಲಾಗಿರ್ಬೋದು, ಅಕಸ್ಮಾತ್ ಬಟ್ಟೆ ಒಂದು ಏನೇ ಇದ್ರೂ ಸಹ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಡುತ್ತೆ. ವುಡನ್, ಈಗ ಕೆಲವ್ರದ್ದು ಫ್ಲೋರಲ್ಲೆಲ್ಲ ವುಡನ್ ಥರ ಎಲ್ಲ ಮಾಡಿಸಿರ್ತಾರಲ್ಲ, ಆ ವುಡನ್ಗೂ ಸಹ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮಾರ್ಬಲ್ ಮೇಲೂ ಸಹ ಇದು ಕ್ಲೀನಾಗಿ ಕ್ಲೀನ್ ಮಾಡಿಕೊಡುತ್ತೆ. ಒಟ್ಟಿನಲ್ಲಿ ಈ ಒಂದು ಅಂದರೆ ಯುರೇಕಾ ಫೋರ್ಸು ನಮ್ಮ ಒಂದು ಇಂಡಿಯಾದ ಕಂಪನಿಯಾಗಿರುತ್ತೆ. ಆದ್ದರಿಂದ ಈ ಮ್ಯಾಪು ನೋಡಿ, ಇಲ್ಲಿ ಮ್ಯಾಪ್ ಆ್ಯಂಡ್ ಸೇವ್ 5 ಫ್ಲೋರ್ಸ್ ವಿತ್ ಎ ರಿಯಲ್ ಟೈಮಿಂಗ್ ಮ್ಯಾಪಿಂಗ್ ಅಂತ ಇರುತ್ತೆ. ಈ ಥರ ಅದು ಮ್ಯಾಪ್ ಮಾಡ್ಕೊಂಬಿಡುತ್ತೆ, ಅದು ಬಿಟ್ಟಿದ ತಕ್ಷಣವೇ ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಅಂತ. ಅದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮದು ಜಿಮೇಲೆಲ್ಲ ಕೊಟ್ಟು ಅದರಿಂದ ನಾವು ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ ಮೂಲಕವಾಗಿ ನಾವೇನು ಮಾಡಬೇಕು ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅದು ಆನ್ ಮಾಡಿಬಿಟ್ರೆ ಅದು ಎಲ್ಲ ಕಡೆಗೂ ಹೋಗಿ ಮನೆಯೆಲ್ಲ ನೀಟಾಗಿ ಮಾಡಿಕೊಡುತ್ತೆ. ಇದು ಪಾರ್ಟ್ ಫಸ್ಟಲ್ಲಿ ತೋರಿಸಿರ್ತೀನಿ. ಆಮೇಲೆ ನೆಕ್ಸ್ಟು ನೀವು ಯಾವುದೇ ಆಗಲಿ ಡಿಟರ್ಜೆಂಟು ಅದೆಲ್ಲ ಏನೂ ಉಪಯೋಗಿಸ್ಬಾರ್ದು. ಇದು ಯುರೇಕಾ ಕಂಪ್ನಿ ಕಡೆಯಿಂದ ಬಂದಿರುವಂತಹ ಒಂದು ಏನು ಇದು ಡಿಟರ್ಜೆಂಟ್, ಅಂದರೆ ಜರ್ಮ್ ಗಾರ್ಡ್ ಫ್ಲೋರ್ ಕ್ಲೀನರ್ ಅಂತಲೇ ಇರುತ್ತೆ ಇದು ಯುರೇಕಾ ಫೋರ್ಸ್ ಕಂಪ್ನಿದು. ಅದನ್ನೇ ಉಪಯೋಗಿಸ್ಬೇಕು. ಬೇರೆ ನೀವೇನಾದರೂ ಸೋಪ್ ಪೌಡರು ಅದೆಲ್ಲ ಡೆಟಾಲು ಅದೆಲ್ಲ ಯೂಸ್ ಮಾಡಿದ್ರೆ
ಏನಾಗುತ್ತೆ ಅಂದರೆ ಅದು ಬಾಕ್ಸೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಫುಲ್ಲು ತುಂಬ ದಿನ ಅದು ಬಾಳಿಕೆ ಬರೋದಿಲ್ಲ. ನಿಮಗೆ ಚೆನ್ನಾಗಿ ಅದು ವರ್ಕಾಗಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ ಒಂದು ಜರ್ಮ್ ಗಾರ್ಡ್ ಅಂತ ಬರುತ್ತೆ, ಫ್ಲೋರ್ ಕ್ಲೀನರು. ಇದನ್ನೇ ನೀವು ಒಂದು ಡ್ರಾಪ್ ಹಾಕ್ಬಿಟ್ಬಿಟ್ರೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಡುತ್ತೆ. ಆಮೇಲೆ ಅದು ಯಾವ್ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಒಂದು ಸೆಕೆಂಡ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ಏನು ಅಂತ ಹೇಳಿದ್ರೆ ಇದು ಬ್ಲೂ ಕಲರಲ್ಲಿ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ, ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ವಾಟರ್ ಹಾಕಿ ಇಟ್ಟಿದ್ದೀವಿ ನಾವು. ಇದು ನೋಡಿ, ಇದು ವಾಟರ್ ಹಾಕಿ ಇಟ್ಟಿದ್ದೀವಿ. ಇದರಲ್ಲಿ ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದನ್ನು ಇಷ್ಟು ವಾಟರ್ನ, ಕ್ಲೀನ್ ವಾಟರ್ನ ಹಾಕಿ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು. ಆ ನಂತರವಾಗಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ಏನು ಡಸ್ಟೆಲ್ಲ ಬರುತ್ತೆ, ಮತ್ತು ಡಸ್ಟಿಗಿನ ಡಸ್ಟಿಗೆ ಬೇರೆ ಇದೆ. ಇದರಲ್ಲಿ ವಾಟರು ಅಂದರೆ ಅದರಲ್ಲಿ ಡರ್ಟಿ ವಾಟರೆಲ್ಲ ಫುಲ್ಲು ಇದರಲ್ಲಿ ಬಂದು ಸ್ಟೋರ್ ಆಗುತ್ತೆ. ಮನೆಯೆಲ್ಲ ನೀಟಾಗಿ ಅದು ಮಾಪ್ ಮಾಡಿ ಕ್ಲೀನ್ ಮಾಡೋದಲ್ಲ, ಅದೆಲ್ಲ ಬಂದು ಇದರಲ್ಲಿ ಸೇರುತ್ತೆ. ಇದನ್ನು ನಮಗೆ ಏನಾಗುತ್ತೆ, ಒಂದು ಫ್ಲೋರಲ್ಲಿ ನಾವು ಕ್ಲೀನ್ ಮಾಡ್ಕೊಂಡಾದಮೇಲೆ ಪುನಃ ಇದರಿಂದ ನೀರನ್ನು ಚೇಂಜ್ ಮಾಡಿಬಿಟ್ರೆ ಈ ಇನ್ನೊಂದು ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಹೊಸ ನೀರನ್ನ ಹಾಕಿ ಇಡಬೇಕಾಗತ್ತೆ, ಆಯಿತಾ. ಆಮೇಲೆ ಇನ್ನೂ ಬೇರೆದು ಒಂದು ಇದೆಲ್ಲ ಇರುತ್ತೆ, ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ವೀಡಿಯೋದಲ್ಲಿ ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ನನ್ನ ವೀಡಿಯೋನು ನೋಡಿದಂತಹ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.